ರಾಮೇಶ್ವರಂ ಕೆಫೆ ಮುಂದೆ ನಾನು ನಿಂತಿದ್ದೀನಿ. ಇವತ್ತು ಶಿವರಾತ್ರಿಯ ಶುಭ ದಿನ. ರಾಮೇಶ್ವರಂ ಕೆಫೆ ಪುನರ್ ಆರಂಭ ಆಗ್ತಾ ಇದೆ. ಇನ್ನು ಬಾಂಬ್ ಬ್ಲಾಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನು ಗಮನಿಸ್ತಾ ಹೋದರೆ ಬಹಳ ಪ್ರಮುಖವಾಗಿ NIA ಅಧಿಕಾರಿಗಳು ಪ್ರತಿ ಹಂತದಲ್ಲಿಯೂ ಕೂಡ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಈ ಬಳ್ಳಾರಿ ಮಾಡೆಲ್ ಮಾಸ್ಟರ್ ಮೈಂಡನ್ನು ವಿಚಾರಣೆಗೆ ಒಳಪಡಿಸಿ ನಾನಾ ರೀತಿಯ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ಈಗ NIA ಅಧಿಕಾರಿಗಳಿಂದ ಆಗ್ತಾ ಇದೆ. ಇದೇ ವಿಚಾರವನ್ನು ಇಟ್ಕೊಂಡು ಸುಲೇಮಾನ್ನನ್ನು ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ NIA ಅಧಿಕಾರಿಗಳು. ಈಗ ಮಾಹಿತಿ ಕಲೆ ಹಾಕುವಂಥದ್ದು, ಆರೋಪಿಯ ಪತ್ತೆಯನ್ನು ಮಾಡುವಂಥದ್ದೇ ಈಗ ಸದ್ಯಕ್ಕೆ NIA ಅಧಿಕಾರಿಗಳಿಗೆ ಚಾಲೆಂಜ್ ಆಗಿದೆ. ಹೀಗಾಗಿ ಈ ಬಳ್ಳಾರಿ ಮಾಡೆಲ್ ಮಾಸ್ಟರ್ ಮೈಂಡನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ISIS ಜೊತೆ ಉಗ್ರ ನಂಟು ಹೊಂದಿದ್ದ ಇದೇ ಸುಲೇಮಾನ್, ದೇಶದ ವಿವಿಧ ಕಡೆ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ದ ಈ ಸುಲೇಮಾನ್. ಡಿಸೆಂಬರ್ 18ನೇ ತಾರೀಕು ಸುಲೇಮಾನ್ನನ್ನು NIA ಅಧಿಕಾರಿಗಳು ಬಂಧಿಸಿದ್ರು. ಸೊ ಈ ಕೃತ್ಯದ ಹಿಂದೆಯೂ ಕೂಡ ಈತನ ಕೈವಾಡ ಇದೆಯಾ, ಈತ ಹ್ಯಾಂಡ್ಲರ್ ಆಗಿದ್ದನ, ಹೀಗೆ 10 ಹಲವು ವಿಚಾರಗಳ ಬಗ್ಗೆ NIA ಅಧಿಕಾರಿಗಳು ಈಗ ಸದ್ಯಕ್ಕೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಈತನನ್ನು ವಿಚಾರಣೆಗೆ ಒಳಪಡಿಸಿ. ಸುಲೇಮಾನ್ ಜೊತೆ ಇನ್ನೊಬ್ಬ ಶಂಕಿತ ಸೈಯದ್ ಸಮೀರ್ ಕೂಡ ಅರೆಸ್ಟ್ ಆಗಿದ್ದ. ಈ ಆರೋಪಿಗಳು ಬಳ್ಳಾರಿಯಲ್ಲಿ ಅಮೋನಿಯಂ ನೈಟ್ರೇಟನ್ನು ಖರೀದಿ ಮಾಡಿ ಸ್ಫೋಟಕ್ಕೆ ಸಂಚನ್ನು ರೂಪಿಸಿದ್ರು. ಅಲ್ಲದೆ ಸುಲೇಮಾನ್ PFI ಕಾರ್ಯದರ್ಶಿಯಾಗಿಯೂ ಕೂಡ ಈತ ಕೆಲಸ ಮಾಡಿದ್ದ. ಸೊ ಎಲ್ಲ ವಿಚಾರಗಳನ್ನು ಗಮನಿಸ್ತಾ ಹೋದರೆ NIA ಅಧಿಕಾರಿಗಳು ಗ್ರೌಂಡ್ ಲೆವೆಲಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಮತ್ತೆ ಸುಲೇಮಾನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಕೃತ್ಯದ ಹಿಂದೆ ಈತನ ಹುಡುಗರು ಕೆಲಸ ಮಾಡಿದ್ರ, ಈತ ಹ್ಯಾಂಡ್ಲರ್ ಆಗಿ ಇವರಿಗೆ ಕಮಾಂಡ್ ಕೊಡ್ತಾ ಇದ್ನ, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರವೇ. ಪ್ರತಿ ಹಂತದಲ್ಲಿಯೂ ಕೂಡ ಯಾವ ರೀತಿ ಮುತುವರ್ಜಿಯನ್ನು ವಹಿಸಿ, ಕಾಳಜಿಯನ್ನು ವಹಿಸಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತಂದರೆ, ಪ್ರತಿ CCTV ಫುಟೇಜ್ಗಳನ್ನು ವಶಕ್ಕೆ ಪಡೆದುಕೊಂಡು ಈ ಶಂಕಿತ ಎಲ್ಲಿಂದ ಬಂದ, ಯಾವ ಬಸ್ಸನ್ನು ಬಳಸ್ಕೊಂಡಿದ್ದ, ಕೆಫೆಗೆ ಬಂದಾಗ ಟೈಮರ್ ಫಿಕ್ಸ್ ಮಾಡಿದ್ದು ಹೇಗೆ, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಫೈನ್, ರೇಣುಕಾರಾಧ್ಯ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರೇಣುಕಾರಾಧ್ಯ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಬಳ್ಳಾರಿ ಮಾಡ್ಯೂಲ್ ಮಾಸ್ಟರ್ ಮೈಂಡ್ ಸುಲೇಮಾನನ್ನ ವಿಚಾರಣೆಗೆ ಒಳಪಡಿಸಿರೋದು. ಖಂಡಿತ ಶ್ರೀಪಾದ್, ಏನು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ತಪ್ಪಿಸಿಕೊಂಡಿರ್ತಕ್ಕಂಥ ಶಂಕಿತ ಉಗ್ರ ಈಗ ಬಳ್ಳಾರಿಗೆ ಬಂದಿದ್ದಾನೆ ಅನ್ನೋದು ಏನು CCTVಯಲ್ಲಿ ಸಿಕ್ಕಿರ್ತಕ್ಕಂಥ ದೃಶ್ಯಗಳಿಂದ ಸಾಕ್ಷಿಯಾಗಿ ಸಿಕ್ಕಿರ್ತಕ್ಕಂಥದ್ದು. ಈಗ NIA ಅಧಿಕಾರಿಗಳು ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಬಳ್ಳಾರಿಗೆ ಬಂದ ಬಳಿಕ ಆತ ಮುಂದೆ ಎಲ್ಲಿ ಹೋದ ಅನ್ನೋದು ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆತ ಬಂದಿರತಕ್ಕಂಥ ದೃಶ್ಯಾವಳಿಗಳು CCTVಯಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು, ಆದ್ರೆ ಆತ ಹೋಗಿರ್ತಕ್ಕಂಥ ದೃಶ್ಯಾವಳಿಗಳು ಕೂಡ ಎಲ್ಲೂ ರೆಕಾರ್ಡ್ ಆಗಿಲ್ಲ. ಹೀಗಾಗಿ ಸಾಕಷ್ಟು ತನಿಖೆಗೆ ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನೊಂದೆಡೆ ಈತ ಬಳ್ಳಾರಿಗೆ ಯಾಕೆ ಬಂದ, ಬೇರೆಡೆ ಹೋಗ್ಬೋದಿತ್ತಲ್ಲ ಅನ್ನುವ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಡಿಸೆಂಬರ್ 18ರಂದು, ಅಂದ್ರೆ 2023ರ ಡಿಸೆಂಬರ್ 18ರಂದು ಬಳ್ಳಾರಿಯಲ್ಲಿ NIA ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಆ ದಾಳಿ ವೇಳೆ ISIS ಮಾಡೆಲ್, ಅಂದ್ರೆ ISIS ನ ಜೊತೆ ಲಿಂಕ್ ಅನ್ನ ಹೊಂದಿರತಕ್ಕಂತ ಬಳ್ಳಾರಿ ಮಾಡಿಲ್ಲ ಅನ್ನುವ ಒಂದು ಸಂಘಟನೆಯ ಮೇಲೆ ದಾಳಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸೈಯದ್ ಸುಲೇಮಾನ್ ಹಾಗೂ ಸೈಯದ್ ಸಮೀರ್ ಎನ್ನುವ ಇಬ್ಬರು ಶಂಕಿತ ಉಗ್ರಗಾಮಿಗಳನ್ನ ಅರೆಸ್ಟ್ ಮಾಡ್ತಾರೆ. ಅವರಿಬ್ಬರಿಂದ ಒಂದು ಭಯಾನಕ ಸತ್ಯ ಹೊರ ಬೀಳುತ್ತೆ. ಓಕೆ, ಫೈನ್, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗಾಗಿ. ಇನ್ನು ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಇರುವಂತಹ ಎಲ್ಲ ಕಡತಗಳನ್ನು NIAಗೆ ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ. ಅಧಿಕೃತವಾಗಿ NIA ಹೆಗಲಿಗೆ ಹೋಗಿದೆ ತನಿಖೆಯ ಜವಾಬ್ದಾರಿ. ಹೀಗಾಗಿ ಸದ್ಯಕ್ಕೆ ಈ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಕಾಗಿರುವಂತಹ ಎಲ್ಲ ಕಡತಗಳೇನಿದೆ ಆ ಎಲ್ಲ ಕಡತಗಳನ್ನು NIAಗೆ ವರ್ಗಾವಣೆ ಮಾಡಲಾಗಿದೆ. ಈ ಕಡತಗಳ ಆಧಾರದ ಮೇಲೆ ಮತ್ತು ಈ ಕ್ಷಣದವರೆಗೂ ಸಿಕ್ಕಿರುವಂತಹ ಸೋರ್ಸಸ್ ಮಾಹಿತಿಯ ಆಧಾರದ ಮೇಲೆ NIA ಅಧಿಕಾರಿಗಳು ಈಗ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಮೆಟೀರಿಯಲ್ ಎವಿಡೆನ್ಸ್ ಸಹಿತ ಟ್ರಾನ್ಸ್ಫರ್ ಆಗಿರೋದು. ಈವರೆಗಿನ ತನಿಖೆಯ ಸಂಪೂರ್ಣ ಮಾಹಿತಿಯನ್ನು ಈಗ NIA ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಬೆಂಗಳೂರು ಬ್ರಾಂಚ್ NIA ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸದ್ಯಕ್ಕೆ ತನಿಖೆ ನಡೀತಾ ಇರೋದು.
ಸದ್ಯಕ್ಕೆ ಮೆಟೀರಿಯಲ್ ಎವಿಡೆನ್ಸ್ ಸಹಿತ ಎಲ್ಲ ಕಡತಗಳನ್ನು NIA ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಸದ್ಯಕ್ಕೆ NIA ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮತ್ತೊಂದು ಕಡೆ ಎಲ್ಲ ಕಡತಗಳು ವರ್ಗಾವಣೆ ಕೂಡ ಆಗಿದೆ. ಎಲ್ಲ ಆಯಾಮಗಳಲ್ಲಿಯೂ ಕೂಡ ತನಿಖೆ ಈಗಾಗಲೇ ಆರಂಭ ಆಗಿರೋದು. ಆದಷ್ಟು ಶೀಘ್ರ ಶಂಕಿತನನ್ನು ಅರೆಸ್ಟ್ ಮಾಡುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ.